ಎಲ್ಲರಿಗೂ ನಮಸ್ಕಾರ. ಗೆಟ್ ರೆಡಿ ಫಾರ್ ಕಾಟೆಟ್ ಭಾಗ 9 ಕನ್ನಡ ವ್ಯಾಕರಣ ತರಗತಿ 8 ಒಂದೊಂದೇ ಆಗಿ ನೋಡ್ತಾ ಹೋಗೋಣ. ಪಾಠ 3 ನೀರು ಕೊಡದ ನಾಡಿನಲ್ಲಿ. ನೇಮಿಚಂದ್ರರವರು ಬರೆದದ್ದು. ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ 16, 1959 ಜನಿಸಿದರು. ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿ ತಿಮ್ಮಕ್ಕ. ಪ್ರಾರಂಭಿಕ ಶಿಕ್ಷಣ ತುಮಕೂರು, ಮೈಸೂರಿನಲ್ಲಿ ಪೂರೈಸಿದರು. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಿಂದ BSc ಪದವಿಯನ್ನು, ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ MSc ಪದವಿಯನ್ನು ಗಳಿಸಿದರು. ಬೆಂಗಳೂರಿನ HAL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಕನ್ನಡ ಚಿಂತನ, ಪೂರ್ಣಲೇಖನ ಪುಸ್ತಕಗಳನ್ನು ಬರೆಯುತ್ತಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಯಾದ್ ವಶೀ ಕಾದಂಬರಿ, ಕನ್ನಡ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು ಮುಂತಾದ ಕವನ ಸಂಕಲನಗಳು, ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ, ಪ್ರವಾಸ ಕಥನಗಳು, ಬದುಕು ಬದಲಾಯಿಸಬಹುದು, ಅಂಕಣ ಬರಹಗಳು ಮೊದಲಾದವುಗಳು. ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕನ್ನಡ ಸಾಹಿತ್ಯ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು ಸಂದಿವೆ. ನೇಮಿಚಂದ್ರರವರು ಒಂದು ಹೆಸರಾಂತ ಕೃತಿಕಾರರು ಅಷ್ಟೇ ಅಲ್ಲದೆ ಲೇಖಕಿಕಾರರು ಎಂಬುದು ನಮಗೆಲ್ಲರಿಗೂ ತಿಳಿದ ವಿಷಯವೇ. ನೀರು ಕೊಡದ ನಾಡಿನಲ್ಲಿ ಇವರ ಬದುಕು ಬದಲಾಯಿಸಬಹುದು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಅಗ್ಗ, ಕಡಿಮೆ, ಬೆಲೆ, ಸುತ್ತಾಡು ಅಲೆ, ಸುತ್ತಾಡು, ಅಸ್ತ್ರ, ಆಯುಧ, ಜನಪ್ರಿಯ, ಪ್ರಸಿದ್ಧ ಅಥವಾ ಖ್ಯಾತಿ ಪಡೆದ, ಪರಾಕಾಷ್ಠೆ, ಕೊನೆಯ ಗಡಿ, ಪುಕ್ಕಟೆ, ಉಚಿತ, ಬುನಾದಿ, ತಳಹದಿ, ಭಂಗಿ, ವ್ಯಂಗ್ಯ, ಕುಟಿಲತೆ, ವ್ಯಂಗ್ಯ ಅಥವಾ ಕುಟಿಲತೆ, ಮನ, ಹೆಚ್ಚು ಅಥವಾ ತೂಕವಾದ ಅಥವಾ ಭಾರವಾದ ಅಂತ, ಮರುಳು ಅಥವಾ ಹುಚ್ಚುತನ, ಮರುಳು ಅಂದರೆ ಹುಚ್ಚುತನ, ಮಾಲೀಕ, ಯಜಮಾನ, ಹರಡು, ಪಸರಿಸು ಅಥವಾ ಕೆದರು, ಹಿಂಜರಿಕೆ, ಹಿಂದೆ ಸರಿ, ಕೀಳರಿಮೆ, ಹುನ್ನಾರ, ಸಂಚು, ಹೊಕ್ಕು, ಒಳಗೆ ಹೋಗು. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ದಯಮಾಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಹೋಗ್ತೇನೆ. ಮುಂದಿನ ವಿಷಯ ಭಾಷಾಭ್ಯಾಸ, ಅಂದ್ರೆ ಪದಗಳಿದೆ, ಅದನ್ನು ನೋಡ್ತಾ ಹೋಗೋಣ. ಯಾವುದೇ ಭಾಷೆಯಾಗಲಿ ಅದು ತನ್ನ ಸುತ್ತಮುತ್ತಣ ಭಾಷೆಗಳ ಸಂಪರ್ಕದಿಂದಾಗಿ ಬೇರೆ ಭಾಷೆಗಳ ಪದಗಳನ್ನು ತನ್ನ ತೆಕ್ಕೆಗೆ ಸೇರಿಸಿಕೊಂಡು ಬೆಳೆಯುತ್ತದೆ. ಇದು ಭಾಷಿಕ ಸಹಜ ಕ್ರಿಯೆ. ಉದಾಹರಣೆಗೆ, ಮೋಟಾರುಗಳಲ್ಲಿ ಜಬರ್ದಸ್ತ್ನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು. ಇಲ್ಲೊಂದು ಉದಾಹರಣೆ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ನೋಡ್ಬೋದು, ಮೋಟಾರ್, ಜಬರ್ದಸ್ತ್, ಓಡಾಡುವುದು, ಜೀವನ, ಸುಮಾರು ಪದಗಳಿದೆ. ಪದಗಳೆಲ್ಲ ಸೇರಿ ಒಂದು ವಾಕ್ಯವಾಗಿದೆ. ಈ ಎಲ್ಲ ಪದಗಳು ಕನ್ನಡದ್ದೇನ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್. ಈ ವಾಕ್ಯ ಕನ್ನಡ ಭಾಷೆಯ ವಾಕ್ಯವಾದರೂ ಇಲ್ಲಿ ಇರುವ ಎಲ್ಲ ಪದಗಳು ಕನ್ನಡದವುಗಳಲ್ಲ. ಮೋಟಾರ್ ಆಂಗ್ಲ ಭಾಷೆ, ಜಬರ್ದಸ್ತ್ ಹಿಂದಿ, ಜೀವನ ಅಥವಾ ಮುಖ್ಯ ಸಂಸ್ಕೃತ, ಉಳಿದವು ಕನ್ನಡ ಪದಗಳು. ಹೀಗಾಗಿ ಕನ್ನಡ ಪದಗಳು ಅಲ್ಲದೆ ಬೇರೆ ಭಾಷೆಯಿಂದ ಬಂದ ಪದಗಳು ಇಲ್ಲಿವೆ. ಅಂದರೆ ಒಂದು ಕನ್ನಡದ ವಾಕ್ಯವಾಗಬೇಕು ಅಂದರೆ ಕನ್ನಡದ ಪದಗಳೊಂದಿಗೆ ಕೆಲವೊಂದು ಬೇರೆ ಭಾಷೆಯ ಪದಗಳು ಸಹ ಇರುತ್ತವೆ ಎನ್ನುವುದನ್ನು ನಾವಿಲ್ಲಿ ಗಮನವಿಟ್ಟು ನೋಡ್ತಾ ಹೋಗಬೇಕು. ಅದನ್ನು ದೇಶ್ಯ ಪದ, ಆಯಾ ಭಾಷೆಯ ಮೂಲ ಅಥವಾ ಸ್ವಂತ ಪದವನ್ನು ದೇಶ್ಯ ಪದ ಅಂತ ಕರಿತೇವೆ. ಸಂಖ್ಯೆ ಪದಗಳು ಅಂದರೆ 1ರಿಂದ 999ರವರೆಗೆ ದೇಹದ ಅಂಗಗಳ ಹೆಸರು, ಕೈಕಾಲು, ವಿಭಕ್ತಿ ಪ್ರತ್ಯಯ, ಬಂಧುವಾಚಕ ಅಂದರೆ ಅಜ್ಜ ಅಜ್ಜಿ ಮುಂತಾದ ನಿರ್ದಿಷ್ಟ ಪದಗಳು ಪ್ರತಿಯೊಂದು ಭಾಷೆಯಲ್ಲೂ ಆಯಾ ಭಾಷೆಗಳ ಸ್ವಂತ ಪದಗಳಾಗಿರುತ್ತದೆ. ಇದು ಇಂಪಾರ್ಟೆಂಟ್ ಆಗಿದೆ. ಅನ್ಯ ದೇಶ ಪದ, ಬೇರೆ ಭಾಷೆಯಿಂದ ಬಂದಿರುವ ಪದಗಳೇ ಅನ್ಯ ದೇಶೀಯ ಪದಗಳು. ಬೇರೆ, ಅನ್ಯ ಅಂದರೆ ಬೇರೆ. ಕನ್ನಡದಲ್ಲಿ ಬಳಕೆಯಾಗುವ ಅರ್ಜಿ, ಕಚೇರಿ, ಕಾರ್ಖಾನೆ ಮುಂತಾದ ಪದಗಳು ಹಿಂದೂಸ್ತಾನಿ ಭಾಷೆಯ ಪದಗಳು. ಇದೆಲ್ಲ ನಮ್ಮವು ಅಂತ ಅಂದ್ಕೊಳ್ತೇವೆ, ಇದು ಬೇರೆ. ಕೋರ್ಟ್, ಬ್ಯಾಂಕ್, ಹಾರ್ಮೋನಿಯಂ, ಹೋಟೆಲು ಇದೆಲ್ಲ ಆಂಗ್ಲ ಭಾಷೆಯ ಪದಗಳು. ಅಲಮಾರು,
ಸಾಬೂನು, ಮೇಜು ಇವೆಲ್ಲವೂ ಕೂಡ ಪೋರ್ಚುಗೀಸ್ ಪದಗಳು. ಮೇಜು, ಸಾಬೂನು ಇದು ಕನ್ನಡದಲ್ಲ. ಹೀಗೆ ಕನ್ನಡ ಭಾಷೆಗೆ ಅನ್ಯ ಭಾಷಾ ಪದಗಳು ಬಂದಾಗ ಅವು ಕನ್ನಡದ ಜಾಯಮಾನಕ್ಕೆ ತಕ್ಕಂತೆ ಬದಲಾವಣೆಗೊಂಡು ಬಳಕೆಯಾಗುತ್ತದೆ. ಮಾಲೆ, ರಾಜ, ವಿಪತ್ತು, ದೇವತೆ ಇವೆಲ್ಲ ಸಂಸ್ಕೃತದಿಂದ ಬಂದಿರುವಂಥ ಪದಗಳಾಗಿದೆ. ಸಂಸ್ಕೃತದಿಂದ ಬಂದ ಪದಗಳಿಗೆ ಅನ್ಯ ದೇಶೀಯ ಪದಗಳೆಂದು ಕರೆಯುವ ವಾಡಿಕೆ ಇಲ್ಲ. ಇವುಗಳನ್ನು ತತ್ಸಮ ಎಂದು ಕರೆಯುತ್ತಾರೆ. ಇಂಪಾರ್ಟೆಂಟ್. ತತ್ಸಮ, ತದ್ಭವ ಸಂಸ್ಕೃತ ಮತ್ತು ಪ್ರಾಕೃತಕ ಭಾಷೆಗಳಿಂದ ಕನ್ನಡಕ್ಕೆ ಪದಗಳನ್ನು ಪಡೆದುಕೊಳ್ಳುವಾಗ ಅಲ್ಪ ಸ್ವಲ್ಪ ಬದಲಾವಣೆಗೆ ಒಳಪಟ್ಟ ಹಾಗೂ ಬಹಳಷ್ಟು ಬದಲಾವಣೆಗೆ ಒಳಪಟ್ಟ ಪದಗಳೂ ಇವೆ. ಇದು ಇಂಪಾರ್ಟೆಂಟ್. ಸಂಸ್ಕೃತದಿಂದ ಬಂದಿದ್ದರೆ ಅದನ್ನು ಅನ್ಯ ದೇಶೀಯ ಪದ ಎಂದು ಕರೆಯಲಾಗುವುದಿಲ್ಲ. ತತ್ಸಮ, ತತ್ ಎಂದರೆ ಸಮ ಅಂದರೆ ಸಮಾನ ಎಂದರ್ಥ. ಹಾಗಾಗಿ ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದುದು. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ಹಾಗೆಯೇ ಬಂದು ಸೇರಿದ ಕೆಲವೊಂದು ಪದಗಳು ಇವೆ. ಹಾಗಾಗಿ ಸಂಸ್ಕೃತ ಕನ್ನಡವು ಒಂದು ಅಕ್ಕ ತಂಗಿಯ ಥರ. ಉದಾಹರಣೆಗೆ ರಾಮ, ಭೀಮ, ವಸಂತ, ಸೋಮ, ಚಂದ್ರ, ಸ್ತ್ರೀ. ಇಲ್ಲಿ ಇದು ಕನ್ನಡ ಪದವ ಸಂಸ್ಕೃತ ಪದವ ನಮಗೆ ಅರ್ಥವೇ ಆಗುವುದಿಲ್ಲ. ಆದರೆ ಇಂಥ ಪದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿದೆ. ಆದರೆ ಅಲ್ಲೇನೂ ಚೇಂಜ್ ಆಗುವುದಿಲ್ಲ. ತದ್ಭವ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಅಥವಾ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿರುವ ಪದಗಳೇ ತದ್ಭವಗಳು. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಂತಹದ್ದು ತದ್ಭವಗಳು. ತತ್ ಅಂದರೆ ಅದರಿಂದ, ಅಂದರೆ ಸಂಸ್ಕೃತದಿಂದ. ಭವ ಎಂದರೆ ಹುಟ್ಟಿದ, ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ. ತದ್ಭವ ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ. ಉದಾಹರಣೆಗೆ ಸಿರಿ, ಬಾವಿ, ದನಿ, ಆಸೆ ಅಲ್ಪ ಸ್ವಲ್ಪ ಬದಲಾದ ಪದಗಳು. ಬಸದಿ, ಬೇಸಗೆ, ಕೊಡಲಿ ಇಂತಹವು ಪೂರ್ಣ ಬದಲಾದಂತಹ ಪದಗಳು, ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ. ಅಭ್ಯಾಸ ಚಟುವಟಿಕೆಗಳು ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್. ದೇಶೀಯ ಮತ್ತು ಅನ್ಯ ದೇಶ ಪದಗಳನ್ನು ಬರೆಯಿರಿ. ಮೂಢನಂಬಿಕೆ, ಮೂಡಣ, ತೆಂಕಣ, ಎಣ್ಣೆ, ಬೆಣ್ಣೆ, ಚಿನ್ನ ಇದೆಲ್ಲವೂ ದೇಶೀಯ ಪದಗಳು. ಬಸ್, ಕಾರ್, ಹಾಸ್ಪಿಟಲ್, ಟ್ಯಾಬ್ಲೆಟ್ಸ್ ಇದೆಲ್ಲ ಬೇರೆ ದೇಶದ ಪದಗಳಾಗಿದೆ, ಅಂದರೆ ಅನ್ಯ ದೇಶೀಯ ಪದಗಳು. 5 ತದ್ಭವ ಪದಗಳನ್ನು ಬರೆ. ಅಭ್ಯಾಸ, ಅಭ್ಯಾಸ, ಶ್ರೀ, ಸಿರಿ, ಪಕ್ಷಿ, ಹಕ್ಕಿ, ಚೀರ, ಸೀರೆ, ವರ್ಷ, ವರುಷ. ಸಜಾತಿಯ ಪದ ಅಮ್ಮ, ಪುಕ್ಕಟೆ, ಹಣ್ಣಿನ ರಸ, ಮಣ್ಣು, ಹಗ್ಗ. ಸಜಾತಿಯ ಪದ ಎಂದರೇನು? ಅಮ್ಮ. ಅಲ್ಲಿ ನೋಡ್ಕೊಳ್ಳಿ, ಮಾಗೆ ಮಾ ಅಕ್ಷರದ ಅಡಿಯೊತ್ತು ಕೊಟ್ಟಿರುವ ಕಾರಣ ಅದು ಅದರದೇ ಜಾತಿಯ ಅಡಿಯೊತ್ತು ಕೊಟ್ಟಿರುವುದಕ್ಕೆ ಅಂತಹ ಪದವನ್ನು ಸಜಾತಿಯ ಪದ ಎಂದು ಹೇಳಬಹುದು, ಅಥವಾ ಅದುವೇ. ವಿಜಾತಿಯ ಪದ ಬರೆ. ದಿನಪತ್ರಿಕೆ, ಇದು ವಿಜಾತಿಯ ಆಗಬೇಕು. ದಿನಪತ್ರಿಕೆ, ಅಗತ್ಯ, ವಸ್ತು, ನಿಲ್ದಾಣ, ಸಂಪ್ರದಾಯ, ಸಂಸ್ಕೃತಿ, ಪ್ರವಾಸ, ಶಕ್ತಿ. ನೋಡಿ, ಶಕ್ತಿಯಲ್ಲಿ ಕೀಗೆ ತಾದ ಅಡಿಯೊತ್ತು. ಇದು ಬೇರೆ ಬೇರೆ ವ್ಯಂಜನಗಳು. ತದ್ಭವ ರೂಪ ಬರೆ. ವರ್ಷ, ವರುಷ, ಪ್ರಾಣ, ಪಾರಣ ಅಥವಾ ಪ್ರಾಣ, ಶಕ್ತಿ, ಶಕುತಿ, ಪುಣ್ಯ, ಹೂಣ್ಯ. ತದ್ಭವ ತುಂಬ ಇಂಪಾರ್ಟೆಂಟ್. ಬರೆದಿಟ್ಕೊಳ್ಳಿ, ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆಲ್ಮೋಸ್ಟ್ ಒಂದಂತೂ ಕ್ವೆಶನ್ ಬಂದೇ ಬರ್ತದೆ. ಹೇಗೆ ಅಂತ ನಮಗೆ ಹೇಳಲಿಕ್ಕಾಗಲ್ಲ, ಯಾವ್ದು ಬರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಒಂದು ಅಂತೂ ತದ್ಭವ ತತ್ಸಮ ತದ್ಭವದಲ್ಲಿ ಬಂದೇ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ನಾವು ಅಂದ್ಕೊಳ್ತೇವೆ ದೇಶಿ ಪದಗಳು ಅನ್ಯ ದೇಶಿ ಪದಗಳು ಅಲ್ಲ, ರಾಂಗ್ ಅಂತ, ಬರಲ್ಲ ಅಂತ. ಅದು ಇಂಪಾರ್ಟೆಂಟ್. ಪಾಠ 4 ಯಶೋಧರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕ ಎಂದೇ ಖ್ಯಾತಿ ಪಡೆದು ಶ್ರೀನಿವಾಸ ಕಾವ್ಯನಾಮದಿಂದ ಹೆಸರಾಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 6/6/1891 ಜನಿಸಿದರು. ತುಂಬು ಬಡತನವಿದ್ದರೂ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಉತ್ತಮ ದರ್ಜೆಯಲ್ಲಿ ಇಂಗ್ಲಿಷ್ MA ಪದವಿ ಪಡೆದು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು
ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆ ಸೇವೆ ಸಲ್ಲಿಸಿರುತ್ತಾರೆ. ಇವರು ಕಾವ್ಯ, ನಾಟಕ, ಕಾದಂಬರಿ, ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ. ಇವರ ಸಣ್ಣ ಕಥೆಗಳು ಒಟ್ಟು 13 ಸಂಪುಟಗಳಲ್ಲಿ ಪ್ರಕಟವಾಗಿದೆ. ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಕೂಟದಿಂದ ಬಂದ ಮೇಲೆ, ಚಿಕ್ಕವೀರ ರಾಜೇಂದ್ರ ಮೊದಲಾದವು ಪ್ರಮುಖ ಕೃತಿಗಳು. ಇವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಅಷ್ಟೇ ಅಲ್ಲದೆ 1989ರಲ್ಲಿ ನಿಧನರಾದರು. ಪದಗಳ ಅರ್ಥ: ಅನ್ಮ ಒಡೆಯ, ಸ್ವಾಮಿ ಆಶಿಸು, ಬಯಸು, ಉತ್ಕೃಜ್ಞ, ಋತ್ವಿಜ, ಯುದ್ಧದಲ್ಲಿ ಸಾಮಗಾನವನ್ನು ಹಾಡುವವನು, ಎನಿತು, ಎಷ್ಟು, ಎಸಗಲಿ, ಆಶೀರ್ವದಿಸಲಿ, ಕವಿ, ಆವರಿಸು ಅಥವಾ ಮುತ್ತು, ಕಾನನ, ಕಾಡು, ಅರಣ್ಯ, ಚೇತನ, ಶಕ್ತಿ, ಚೈತನ್ಯ, ತರಗು, ಕುಂದುವಿಕೆ, ഇരുಳು, ರಾತ್ರಿ, ತುಡುಕಿ, ಕಸಿದುಕೊಂಡು, ಕಿತ್ತುಕೊಳ್ಳು, ತೊಳಲು, ಚಿಂತೆ ಮಾಡು, ಶ್ರಮಪಡು, ಪರಿಪಾಲಿಸು, ರಕ್ಷಣೆ ಮಾಡು ಅಥವಾ ಕಾಪಾಡು, ಬೇಹು, ಗುಪ್ತಚರ, ಮಂಕು, ಭಾಂತಿ, ವಿನೋದ, ಹಾಸ್ಯ ಅಥವಾ ಉತ್ಸುಕತೆ, ವೃಂದ ಅಂದರೆ ಸಮೂಹ ಅಥವಾ ಗುಂಪು, ಸಂದೇಹ ಅಂದರೆ ಅನುಮಾನ, ಸತಿ ಅಂದರೆ ಹೆಂಡತಿ, ಸಲಹು ಅಂದರೆ ಕಾಪಾಡು, ಸುತಿ ಅಂದರೆ ಮಗಳು, ಹವನ ಅಂದರೆ ಹೋಮ, ಹಸುಳೆ ಅಂದರೆ ಮಗು. ನೆಕ್ಸ್ಟ್, ತದ್ಭವ ಪದ ಬರೆ. ವಿನೋದ, ಬಿನೋದ, ದುಃಖ, ದುಗುಡ, ರಾಜ, ರಾಯ, ಕಾರ್ಯ, ಕಜ್ಜ. ಇಲ್ಲಿ ನೋಡಬೇಕಾಗಿರುವಂಥದ್ದು ಸ್ವಲ್ಪ ಚೇಂಜ್ ಆಗಿದೆ. ಜಾಕೆ ಯಾವತ್ತು ಬಂದಿದೆ. ಪದವನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ ನೋಡ್ತಾ ಹೋಗೋಣ. ನಿನ್ನಾಣ್ಮ, ನಿನ್ನ ಆಣ್ಮ ಲೋಪಸಂಧಿ, ಚಕ್ರಾಧಿಪತಿ, ಚಕ್ರ ಪ್ಲಸ್ ಅಧಿಪತಿ ಸವರ್ಣ ದೀರ್ಘ ಸಂಧಿ, ಹರಕೆಯನ, ಹರಕೆ ಪ್ಲಸ್ ಅನ್ನು ಯಕಾರಗಮ ಸಂಧಿ, ಪತಿಯೊಡನೆ, ಪತಿ ಪ್ಲಸ್ ಒಡನೆ ಎನ್ ಸಂಧಿ, ಇಂದಳುತ, ಇಂದ ಪ್ಲಸ್ ಅಳುತ ಲೋಪಸಂಧಿ. ಭಾಷಾಭ್ಯಾಸ ನೋಡ್ತಾ ಹೋಗೋಣ. ಲಿಂಗ, ವಚನ, ವಾಕ್ಯ ಇದರ ಬಗ್ಗೆ ವಿವರಗಳು. ಮೊದಲಿಗೆ ಲಿಂಗ. ಉದಾಹರಣೆಗೆ, ಶ್ಯಾಮ ಗಿರೀಶನಿಗೆ ಬುದ್ಧಿ ಹೇಳಿದನು. ಎರಡನೇದು, ಗೌರಿ ತನ್ನ ತಂಗಿಗೆ ಪುಸ್ತಕವನ್ನು ಕೊಟ್ಟಳು. ಮೂರನೇದು, ಆಡು ಸೊಪ್ಪು ತಿನ್ನುತ್ತದೆ. ಮೊದಲಿಗೆ ಶ್ಯಾಮ, ಗಿರೀಶ ಇವರು ಗಂಡಸರು, ಗೌರಿ ಅಥವಾ ತಂಗಿ ಇವರು ಹೆಂಗಸರು, ಆಡು ಅಥವಾ ಸೊಪ್ಪು ಅದು ಎರಡೂ ಅಲ್ಲ. ಗಂಡಸು ಅಂದರೆ ಪುಲ್ಲಿಂಗ, ಹೆಂಗಸು ಅಂದರೆ ಬರುವಂಥ ಮೀನಿಂಗ್ ಬಂದರೆ ಸ್ತ್ರೀಲಿಂಗ. ಗಂಡಸು ಅಥವಾ ಹೆಂಗಸು ಎರಡೂ ಅರ್ಥವನ್ನು ನೀಡದ ಪದವನ್ನು ನಾವು ನಪುಂಸಕಲಿಂಗ ಎಂದು ಕರೆಯುತ್ತೇವೆ. ಇದು ನಾವು ನೋಡ್ಕೊಳ್ಬೇಕಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾವುದೇ ಒಂದು ಗಂಡಸಿನ ಹೆಸರು ಅಥವಾ ಗಂಡಸು, ಅವನು, ಅವಳು ಅಂಥದ್ದೆಲ್ಲ ಬಂದರೆ ಅದು ಪುಲ್ಲಿಂಗ. ಹೆಂಗಸು ಅಂದರೆ ಹೆಸರಿರ್ಬೋದು ಅಥವಾ ಅವಳು ಆ ಥರ ಬಂದರೆ ಅದು ಸ್ತ್ರೀಲಿಂಗ. ಮುಂದೆದು ವಚನಗಳು ನೋಡ್ತಾ ಹೋಗೋಣ. ವಚನ ಎಂದರೆ ಎಣಿಕೆ ಎಂದರ್ಥ. ವಸ್ತು, ವ್ಯಕ್ತಿಯನ್ನು ಎಣಿಸುವಾಗ ಒಂದು ಅಥವಾ ಹೆಚ್ಚು, ಒಂದಕ್ಕಿಂತ ಹೆಚ್ಚಾದರೆ ಒಂದು ಎಂದು ಬರುತ್ತದೆ. ಒಂದು ವಸ್ತು, ಒಬ್ಬ ವ್ಯಕ್ತಿಯನ್ನು ಸೂಚಿಸುವ ಪದ, ಅದಕ್ಕೆ ಏಕವಚನ ಎಂದು ಹೇಳಲಾಗುತ್ತದೆ. ಒಂದಕ್ಕಿಂತ ಹೆಚ್ಚು ಇರುವ ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸುವ ಪದವನ್ನು ಬಹುವಚನ ಎಂದು ಹೇಳಲಾಗುತ್ತದೆ. ಒಂದು ಇದ್ದರೆ ಏಕ, ಹೆಚ್ಚು ಇದ್ದರೆ ಬಹು. ಏಕವಚನದ ನಾಮಪ್ರಕೃತಿಗಳು ಯಾವುದೆಂದರೆ ಅರು, ವು, ಗಳು, ಅಂದಿರು. ಬಹುವಚನ ಸೂಚಕಗಳು ಸೇರಿ ಬಹುವಚನ ಪದಗಳಾಗುತ್ತದೆ. ನೀವು ನೋಡ್ತಾ ಇರ್ಬೋದು, ಮಕ್ಕಳು ಇರ್ತಾರೆ, ಮಗು ಇರ್ತವೆ, ಮಕ್ಕಳಾಗ್ತದೆ, ಅದಿಲ್ಲಿ ಬರಲ್ಲ. ಈಗ ಕೆಲವೊಂದು ಅಮ್ಮ, ಅಮ್ಮಂದಿರು. ಉದಾಹರಣೆಗೆ ನೋಡ್ತಾ ಹೋಗೋಣ. ರಾಜ ಪ್ಲಸ್ ಅರು, ರಾಜರು. ನೀನು ಪ್ಲಸ್ ವು, ನೀವು. ಮರ ಪ್ಲಸ್ ಗಳು, ಮರಗಳು. ಅಣ್ಣ ಪ್ಲಸ್ ಅಂದಿರು, ಅಣ್ಣಂದಿರು. ರಾಣಿ ಪ್ಲಸ್ ಅರು, ರಾಣಿಯರು. ಇಲ್ಲಿ ಅರು, ವು, ಗಳು, ಅಂದಿರು ಇವೆಲ್ಲ
ಅದರದ್ದು ಪಾಠ ಆಗಿರ್ತದೆ. ವಾಕ್ಯಗಳು, ಮಾತುಗಳು ಪದಗಳಿಂದ ಆರಂಭವಾಗುತ್ತದೆ, ಆದರೆ ಅದು ವಿಕಾಸನಗೊಳ್ಳುವಂಥದ್ದು ಅಥವಾ ವಿಕಾಸಗೊಳ್ಳುವಂಥದ್ದು ವಾಕ್ಯಗಳ ಮೂಲಕ. ಹಾಗಾಗಿ ಪದಗಳ ಅರ್ಥಪೂರ್ಣ ಸಮೂಹವೇ ವಾಕ್ಯ. ಹಾಗೆಂದ ಮಾತ್ರಕ್ಕೆ ಅದೊಂದು ಪದಗಳ ಗುಂಪು ಎಂದು ಹೇಳಲಾಗುವುದು. ಈ ಪದಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಜೋಡಣೆಗೊಳ್ಳಲೇಬೇಕಾಗುತ್ತದೆ. ಉದಾಹರಣೆಗೆ, ಜಿಂಕೆಯು ಹುಲ್ಲನ್ನು ತಿಂದಿತು, ಕೃಷ್ಣನು ಧೇನುಕಾಸುರನನ್ನು ಕೊಂದ. ಈ ಎರಡೂ ವಾಕ್ಯಗಳು ಸಂಪೂರ್ಣ ಅರ್ಥವನ್ನು ಕೊಡುತ್ತದೆ. ಆದರೆ ಪ್ರತಿಯೊಂದು ವಾಕ್ಯದಲ್ಲಿಯೂ ಯಾವುದಾದರೂ ಒಂದು ಪದ ಇಲ್ಲವಾದರೂ ಆ ವಾಕ್ಯ ಪೂರ್ಣ ಅರ್ಥ ಕೊಡದೆ ಪ್ರಶ್ನೆ ಮೂಡುತ್ತದೆ. ಹೌದು, ಪ್ರತಿಯೊಂದು ಸೆಂಟೆನ್ಸ್ ಅಥವಾ ವಾಕ್ಯದಲ್ಲಿಯೂ ಕೂಡ ಒಂದು ಪಕ್ಕಾ ವಾಕ್ಯ ಅಥವಾ ವರ್ಡ್ ಮಿಸ್ ಆದರೂ ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಬಂದೇ ಬರುವಂಥದ್ದು. ಉದಾಹರಣೆಗೆ, ಮೊದಲ ವಾಕ್ಯದಲ್ಲಿರುವ ಜಿಂಕೆ ಪದ ಇಲ್ಲವಾದರೆ ಹುಲ್ಲನ್ನು ತಿಂದುದು ಯಾವುದು ಎಂಬ ಪ್ರಶ್ನೆ ಮೂಡುತ್ತದೆ. ಹುಲ್ಲು ಪದ ಇಲ್ಲವಾದರೆ ಜಿಂಕೆ ಏನನ್ನ ತಿಂದಿತ್ತು ಎಂಬ ಪ್ರಶ್ನೆ ಮೂಡುತ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಜಿಂಕೆ ಎಂಬುದು ಕರ್ತೃಪದ, ಹುಲ್ಲು ಎಂಬುದು ಕರ್ಮಪದ ಅಥವಾ ತಿನ್ನುವಂಥದ್ದು ಅಥವಾ ತಿಂದಿತು ಅಂತ ಹೇಳುವಂಥದ್ದು ಕ್ರಿಯಾಪದ ಅಥವಾ ಇವುಗಳಿಂದ ಕೂಡಿದ ಪದ ಸಮೂಹ. ಆದರೆ ಕೆಲವು ಕ್ರಿಯಾಪದಗಳು ಕರ್ಮಪದವನ್ನು ಅಪೇಕ್ಷಿಸುವುದಿಲ್ಲ. ಅಂತಹ ಕ್ರಿಯಾಪದದ ಜೊತೆಗೆ ಕರ್ತೃಪದ ಇದ್ದರೆ ಅರ್ಥಪೂರ್ಣವಾಗುತ್ತದೆ. ಅಂದರೆ ಎಲ್ಲ ಕಡೆಗೂ ಎಲ್ಲ ಪದಗಳು ಅಪೇಕ್ಷಿಸುವುದಿಲ್ಲ ಎಂದರ್ಥ. ವಾಕ್ಯ ಪ್ರಭೇದಗಳು: ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ಒಂದು ವಾಕ್ಯಗಳನ್ನು ಸಾಮಾನ್ಯ ವಾಕ್ಯ: ಸುಬ್ರಹ್ಮಣ್ಯನ್ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ಎರಡನೇದು, 10ನೇ ಶತಮಾನದವರೆಗೆ ಗಂಗರು ತಲೆ ಎತ್ತಿ ಬಾಳಿದರು. ಈ ಎರಡೂ ವಾಕ್ಯಗಳು ಒಂದೊಂದು ಪೂರ್ಣ ಕ್ರಿಯಾಪದದಡಿ ಸ್ವತಂತ್ರ ವಾಕ್ಯಗಳಾಗಿವೆ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರ ವಾಕ್ಯವಾಗಿರುವುದಕ್ಕಾಗಿ ಇದನ್ನು ಸಾಮಾನ್ಯ ವಾಕ್ಯ ಎಂದು ಕರೆಯಲಾಗುತ್ತದೆ. ಸಂಯೋಜಿತ ವಾಕ್ಯ ಅಂದರೆ, ಉದಾಹರಣೆಗೆ, ಪಾಂಡವರ ಯಜ್ಞ ತುರಗ ಮಣಿಪುರವನ್ನು ಪ್ರವೇಶಿಸಿತು. ಆಗ ಬಭ್ರುವಾಹನನು ಅದನ್ನು ಕಟ್ಟಿಹಾಕಿದನು. ಆದ್ದರಿಂದ ಬಭ್ರುವಾಹನನಿಗೂ ಅರ್ಜುನನಿಗೂ ಯುದ್ಧವಾಯಿತು. ಇಲ್ಲಿ ಸುಮಾರು ಉಪವಾಕ್ಯಗಳು ಸೇರಿವೆ, ಅದು ಇಂಪಾರ್ಟೆಂಟ್. ಮಿಶ್ರವಾಕ್ಯ ಎಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವೇ ಮಿಶ್ರವಾಕ್ಯ. ಉದಾಹರಣೆಗೆ, ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಆಕೆ ತುಂಬ ನೊಂದುಕೊಂಡಳು. ಇಲ್ಲಿ ಆಕೆ ತುಂಬ ನೊಂದುಕೊಂಡಳು ಎಂಬ ಪ್ರಧಾನ ವಾಕ್ಯಕ್ಕೆ ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳು, ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಎಂಬ ಉಪವಾಕ್ಯಗಳು ಅಧೀನವಾಗಿ ಸೇರಿಕೊಳ್ಳುತ್ತದೆ. ಅಭ್ಯಾಸ ಚಟುವಟಿಕೆ: ಲಿಂಗಗಳಾವುವು? ಲಿಂಗಗಳಲ್ಲಿ 3 ವಿಧ. ಒಂದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ವಾಕ್ಯ ಎಂದರೇನು? ಪದಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಜೋಡಣೆಯಾಗುವುದನ್ನೇ ವಾಕ್ಯ ಎನ್ನುವೆವು. ವಾಕ್ಯಗಳ ಪ್ರಭೇದ: ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರವಾಕ್ಯ. ಪುಲ್ಲಿಂಗ ಯಾರ್ಯಾರಿರ್ಬೋದು? ರಾಹುಲ್, ರಾಜ, ತಂದೆ. ಸ್ತ್ರೀಲಿಂಗ: ಯಶೋಧರೆ, ಸಖಿ, ಅಮ್ಮಾಜಿ, ಅಂಬಿಕೆ, ಈ ಥರ ಹೆಂಗಸು ಎನ್ನುವ ರೆಪ್ರೆಸೆಂಟೇಟಿವ್ ವರ್ಡ್ಸ್. ನಪುಂಸಕಲಿಂಗ: ಲೋಕ, ಅರಮನೆ, ಕನಸು. ಬಹುವಚನ ಬರೆ: ನಾನು, ನಾವು, ಅಮ್ಮ, ಅಮ್ಮಂದಿರು, ಕಿರಿಯ, ಕಿರಿಯರು, ರಾಜ, ರಾಜರು, ನನ್ನ, ನನ್ನವರು, ಲೋಕ, ಲೋಕಗಳು. ನೋಡ್ಬೋದು, ಅಂದಿರು, ಯರು, ಅರು, ಗಳು ಸೇರಿದಾಗ ಆಗುವಂಥದ್ದು. ಬಾಲಕ, ಬಾಲಕರು, ಅರು ಸೇರಿದೆ, ಮಗು, ಮಕ್ಕಳು, ಳು, ತಾಯಿ, ತಾಯಂದಿರು, ಅಂದಿರು, ದೇವ, ದೇವರು, ಅರು, ಸ್ವರ, ಸ್ವರಗಳು, ಗಳು, ತಾತ, ತಾತಂದಿರು, ಅಂದಿರು, ನೀನು, ನೀವು, ಉ. ಈ ಥರದ ವರ್ಡ್ಸ್ಗಳು ಸೇರಿ ಏಕವಚನದಿಂದ ಬಹುವಚನಗಳಾಗಿ ಅದನ್ನು ಕನ್ವರ್ಟ್ ಮಾಡ್ಬೋದು. ಕೊಟ್ಟಿರುವ ವಾಕ್ಯದಲ್ಲಿ ಕರ್ಮ, ಕ್ರಿಯಾ, ಕರ್ತೃಪದಗಳನ್ನು ಬರಿತಾ ಹೋಗಿ ಅಂತ ಹೇಳ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ ಒನ್ ಬೈ ಒನ್ ಏನಾಗಿದೆ, ಏನೇನಿದೆ ಅಂತ. ಉದಾಹರಣೆಗೆ,
ಅಮ್ಮ ಅಣ್ಣನನ್ನು ಕರೆದರು. ಕರ್ತು ಅರ್ಮ ಕರ್ಮ ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು. ಕರ್ಮ ಪತಿ, ಕ್ರಿಯಾ ಸೇರುವಂಥದ್ದು, ಸೇರುವೆನು ಅಂತ ಹೇಳ್ತಾನಲ್ಲ ಅದು ಕ್ರಿಯಾಪದ ಆಗಿರ್ತದೆ. ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ. ಕರ್ತು ಸಿದ್ಧಾರ್ಥು, ಕ್ರಿಯಾ ಕೇಳುವಂಥದ್ದು ಅಥವಾ ಕೇಳಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please subscribe my channel for the more videos related Cartet by your Shruti Piral.